Dear students, in the last class we have discussed about the meaning of liberalization. In this video we want to discuss that advantages of liberalization and disadvantages of liberalization. Here there must be a liberalization. If there is a more liberalization, there must be a profit of ಇಂಡಸ್ಟ್ರಿಯಲ್ ಲೈಸೆನ್ಸಿಂಗ್ ಸಿಸ್ಟಮ್. ಅಂದರೆ ಹೆಚ್ಚು ನಾವು ಸವಲತ್ತನ್ನು ಕೊಟ್ಟಂತೆ ಅಥವಾ ಯಾವುದು ನಮ್ಮ ಉದಾರೀಕರಣಕ್ಕೆ ಅನುಕೂಲ ಮಾಡಿಕೊಟ್ಟಂತೆ ಲೈಸೆನ್ಸಿಂಗ್ ಸಿಸ್ಟಮ್ನಲ್ಲಿ ಮ್ಯಾಕ್ಸಿಮಮ್ ಬದಲಾವಣೆ ಆಯಿತು. ಅಂದರೆ ಹೆಚ್ಚು ಹೆಚ್ಚು ಲೈಸೆನ್ಸ್ ಪದ್ಧತಿಯನ್ನು ಕೊಡೋದ್ರಿಂದ ಮ್ಯಾಕ್ಸಿಮಮ್ ಆಗಿ ನಮ್ಮ ಇಂಡಸ್ಟ್ರಿಯಲ್ ಸೆಕ್ಟರ್ಗೆ ಅಂದರೆ ಕೈಗಾರಿಕಾ ವ್ಯವಸ್ಥೆಗೆ ಹೆಚ್ಚು ಲಾಭ ಆಯಿತು. ಅದರ ಜೊತೆಗೆ ಇನ್ನೊಂದು ಲಾಭ ಏನಾಯಿತು ಅಂತಂದರೆ ದೇರ್ ಈಸ್ ಇನ್ಕ್ರೀಸ್ ಇನ್ FDI ಅಂದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂದರೆ ವಿದೇಶಿ ನೇರ ಹೂಡಿಕೆ ಮ್ಯಾಕ್ಸಿಮಮ್ ಆಗಿ ನಮ್ಮಲ್ಲಿ ಹೆಚ್ಚಾಗ್ತಾ ಬಂತು. ದ ನೆಕ್ಸ್ಟ್ ಒನ್ ಈಸ್ ಇನ್ಕ್ರೀಸ್ ಇನ್ ಕನ್ಸಂಪ್ಷನ್ ಅಂದರೆ ನಮ್ಮ ಅನುಭೋಗದಲ್ಲಿ ಹೆಚ್ಚು ಹೆಚ್ಚು ನಾವು ಉನ್ನತ ದರ್ಜೆಯ ವಸ್ತುಗಳನ್ನು ಅನುಭವಿಸ್ತಾ ಬಂದ್ವಿ. ಹೈ ಕ್ವಾಲಿಟಿ ಆಫ್ ಗುಡ್ಸ್ ಕನ್ಸಂಪ್ಷನ್ must be started in that period. Next one, reduction in external borrowings ಅಂದರೆ ಮ್ಯಾಕ್ಸಿಮಮ್ ಆಗಿ ನಾವು ಏನು ಹೊರಗಿಂದ ತರಿಸ್ಕೊತಿದ್ವಿ ಅದರ ಮೇಲೆ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಯಿತು. ಅದರ ಜೊತೆಗೆ ಚೆಕ್ ಆನ್ ಕರಪ್ಷನ್ ಭ್ರಷ್ಟಾಚಾರ ಮ್ಯಾಕ್ಸಿಮಮ್ ಪ್ರಮಾಣದಲ್ಲಿ ಕಡಿಮೆ ಆಯಿತು. ಅಂದರೆ ನಾವು ಹೆಚ್ಚು ಹೆಚ್ಚು ಉದಾರೀಕರಣ ಪದ್ಧತಿಯನ್ನು ಅನುಸರಿಸಿದಂತೆ ಮ್ಯಾಕ್ಸಿಮಮ್ ಆಗಿ ಕರಪ್ಷನ್ ಪ್ರಮಾಣ ಕಡಿಮೆ ಆಗ್ತಾ ಬಂತು. ಇವು ನಮ್ಮ ಲಿಬರಲೈಜೇಷನ್ ಅಂದರೆ ಉದಾರೀಕರಣ ನೀತಿಯಿಂದಾಗಿ ಉಂಟಾದಂತಹ ಲಾಭಗಳು. ನೆಕ್ಸ್ಟ್ ಒನ್ ಡಿಸ್ಅಡ್ವಾಂಟೇಜಸ್ ಅಂದರೆ ದೇರ್ ಮಸ್ಟ್ ಬಿ ಇನ್ಕ್ರೀಸ್ ಇನ್ ಅನ್ಎಂಪ್ಲಾಯ್ಮೆಂಟ್ ಅಂದರೆ ಮ್ಯಾಕ್ಸಿಮಮ್ ಆಗಿ ಹೆಚ್ಚು ಹೆಚ್ಚು ಉದಾರೀಕರಣ ನೀತಿಯಿಂದಾಗಿ ಲೈಸೆನ್ಸ್ ಪದ್ಧತಿಯಿಂದಾಗಿ ನಮಗೆ ಬಹಳಷ್ಟು ರೀತಿಯಲ್ಲಿ ಅನ್ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಯಿತು. ನೆಕ್ಸ್ಟ್ ಒನ್ ಲಾಸ್ ಟು ಡೊಮೆಸ್ಟಿಕ್ ಯೂನಿಟ್ಸ್ ಅಂದರೆ ನಮ್ಮ ಲೋಕಲ್ ಅಂದರೆ ಸ್ಥಾನಿಕ ಅಥವಾ ಸ್ಥಳೀಯ ನಮ್ಮ ಯೂನಿಟ್ಸ್ ಅಂದರೆ ನಮ್ಮ ಘಟಕಗಳು ಏನಿರ್ತವೆ ಅವುಗಳು ಬೇರೆ ದೇಶದಿಂದ ಬಂದಂತಹ ಬಂದಂತಹ ಕೈಗಾರಿಕೆಗಳ ಜೊತೆ ಕಾಂಪೀಟ್ ಮಾಡದೆ ಅವು ಲಾಸವನ್ನು ಅನುಭವಿಸ್ತಾ ಬಂದವು. ನೆಕ್ಸ್ಟ್ ಒನ್ ಡಿಪೆಂಡೆನ್ಸ್ ಆನ್ ಫಾರಿನ್ ನೇಷನ್ಸ್ ನಾವು ಮ್ಯಾಕ್ಸಿಮಮ್ ಆಗಿ ವಿದೇಶಗಳ ಮೇಲೆ ಡಿಪೆಂಡೆನ್ಸ್ ಆದ್ವಿ ಅಂದರೆ ಅವುಗಳ ಮೇಲೆ ಅವಲಂಬಿತ ಆದ್ವಿ. ನೆಕ್ಸ್ಟ್ ದೇರ್ ಮಸ್ಟ್ ಬಿ ಅನ್ಬ್ಯಾಲೆನ್ಸ್ಡ್ ಡೆವಲಪ್ಮೆಂಟ್ ಅಂದರೆ ಮ್ಯಾಕ್ಸಿಮಮ್ ಆಗಿ ನಮಗೆ ಬ್ಯಾಲೆನ್ಸ್ಡ್ ಡೆವಲಪ್ಮೆಂಟ್ ಸಿಗಲಿಲ್ಲ, ಅನ್ಬ್ಯಾಲೆನ್ಸ್ಡ್ ಡೆವಲಪ್ಮೆಂಟ್ ಆಯಿತು ಅನ್ನೋದನ್ನು ಇಲ್ಲಿ ಕೆಲವೊಂದಿಷ್ಟು ಡಿಸ್ಅಡ್ವಾಂಟೇಜಸ್ ಅಂತ ತೋರಿಸ್ತೀವಿ. ಒಟ್ಟಿನಲ್ಲಿ ಅಡ್ವಾಂಟೇಜಸ್ಸನ್ನು ಲೆಕ್ಕ ಹಾಕುವುದಕ್ಕಿಂತ ಪೂರ್ವದಲ್ಲಿ ನಾವು ಹೆಚ್ಚು ಅಭಿವೃದ್ಧಿಯನ್ನು ಸಾಧಿಸಿದ್ದು ಈ ಲಿಬರಲೈಜೇಷನ್ ಪದ್ಧತಿಯಿಂದ ಅಂದರೆ ಉದಾರೀಕರಣ ನೀತಿಯಿಂದಾಗಿ ನಮ್ಮ ಆರ್ಥಿಕ ವ್ಯವಸ್ಥೆಯಲ್ಲಿ ಬಹಳಷ್ಟು ರೀತಿಯಲ್ಲಿ ಇಂಡಸ್ಟ್ರಿ ಮತ್ತು FDI ಜೊತೆಗೆ ಕನ್ಸಂಪ್ಷನ್ ಆಮೇಲೆ ಎಕ್ಸ್ಟರ್ನಲ್ ಬಾರೋಯಿಂಗ್ಸ್ ಕಡಿಮೆ ಆಯಿತು. ಜೊತೆಗೆ ಕರಪ್ಷನ್ ಮ್ಯಾಕ್ಸಿಮಮ್ ಪ್ರಮಾಣದಲ್ಲಿ ಕಡಿಮೆ ಆಗಿದ್ದನ್ನು ನಮ್ಮ ಆರ್ಥಿಕ ವ್ಯವಸ್ಥೆಯಲ್ಲಿ ಕಾಣ್ತಾ ಹೋಗ್ತೀವಿ. ನೆಕ್ಸ್ಟ್ ಒನ್ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಪ್ರಮುಖ ಪರಿಕಲ್ಪನೆ ಪ್ರೈವೇಟೈಜೇಷನ್ ಅಂದರೆ ಖಾಸಗೀಕರಣ. ಅಂದರೆ ದೇರ್ ಮಸ್ಟ್ ಬಿ ದ ವೀಕರ್ ಸೆಕ್ಷನ್ ವಿಚ್ ಒನ್ ಈಸ್ the public sector must be in the weaker side. In that situation the public sector gives some priority to the private sector. ಅಂದರೆ ಮ್ಯಾಕ್ಸಿಮಮ್ ಆಗಿ ಖಾಸಗೀಕರಣ ಅಂದರೆ ಏನೂ ಅಲ್ಲ, ನಮ್ಮ ಸ್ವಂತ ಅಂದರೆ ಪಬ್ಲಿಕ್ ಸೆಕ್ಟರ್ ಅಂದರೆ ಸಾರ್ವಜನಿಕ ಕ್ಷೇತ್ರದ ಹಲವಾರು ಉದ್ಯಮಗಳನ್ನು ಖಾಸಗಿಯವರಿಗೆ ಬಿಟ್ಟು ಕೊಡುವಂತಹ ಒಂದು ವ್ಯವಸ್ಥೆ. ಅಂದರೆ ಸರ್ಕಾರಿ ವ್ಯವಸ್ಥೆಯಲ್ಲಿ ಅವುಗಳನ್ನು ನಿರ್ವಹಣೆ ಮಾಡಲಾರದ್ದಕ್ಕಾಗಿ ಮ್ಯಾಕ್ಸಿಮಮ್ ಆಗಿ ಅವುಗಳನ್ನು ಬಿಟ್ಟು ಕೊಡುವಂತಹ ಒಂದು ವ್ಯವಸ್ಥೆಗೆ ಖಾಸಗೀಕರಣ ಅಂತ ಕರಿತೀವಿ. ಅದ್ರಿಗೆ ಕೆಲವೊಂದಿಷ್ಟು ದಾರಿಗಳಿದ್ದಾವೆ ಅಂದರೆ ಖಾಸಗೀಕರಣ ಮಾಡೋಕ್ಕೆ ವೇಸ್ ಅಂತ ಕರಿತೀವಿ. ಲಿಬರಲೈಸ್ ಅಪ್ರೋಚ್ ಅಂದರೆ ಉದಾರೀಕರಣ ಪದ್ಧತಿಯನ್ನು ಅನುಸರಿಸುವುದರ ಮುಖಾಂತರ ಖಾಸಗೀಕರಣವನ್ನು ಮಾಡೋದು. ಶೇರ್ ಎನ್ಲಾರ್ಜ್ಮೆಂಟ್ ಅಪ್ರೋಚ್ ಅಂದರೆ
ಖಾಸಗೀಕರಣ ಅಂತಂದರೆ ಸಾರ್ವಜನಿಕ ಉದ್ಯಮಗಳಲ್ಲಿ ಇರುವಂತಹ ಷೇರುಗಳನ್ನು ಖಾಸಗಿಯವರಿಗೆ ಬಿಟ್ಟು ಕೊಡುವಂತಹ ಒಂದು ಅಪ್ರೋಚಿನ ಮುಖಾಂತರ ಅವುಗಳನ್ನು ಮಾಡಿಕೊಳ್ಳುವುದು. ನೆಕ್ಸ್ಟ್ ಪ್ರೈವೇಟೈಸೇಷನ್, ಪ್ರೈವೇಟ್ ಸೆಕ್ಟರ್ ಮ್ಯಾನೇಜ್ಮೆಂಟ್ ಅಪ್ರೋಚ್ ಅಂದರೆ ಖಾಸಗೀಕರಣಕ್ಕೆ ಬಿಟ್ಟುಕೊಟ್ಬಿಡೋದು. ಸರ್ಕಾರಿ ವ್ಯವಸ್ಥೆಯಲ್ಲಿ ಇರುವಂತಹ ಕೆಲವೊಂದಿಷ್ಟು ಉದ್ಯಮಗಳನ್ನು ಖಾಸಗಿಯವರಿಗೆ ಬಿಟ್ಟುಕೊಡೋದು. ನೆಕ್ಸ್ಟ್ ಒನ್ ಮೈನಾರಿಟಿ ಈಕ್ವಿಟಿ ಓನರ್ಶಿಪ್ ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ, ಅಂದರೆ ಈಗ ಅವರು 100ರಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರು ಅಂದರೆ ಅದರಲ್ಲಿ ಶೇಕಡಾವಾರು ಭಾಗವನ್ನು ತೆಗೆದು ಅದರಲ್ಲಿ 25% ಪ್ರೈವೇಟ್ನವರಿಗೆ ಬಿಟ್ಟುಕೊಡುವಂತಹ ಒಂದು ವ್ಯವಸ್ಥೆ. ಇನ್ನು ಕಂಪ್ಲೀಟ್ ಓನರ್ಶಿಪ್ ಅಪ್ರೋಚ್ ಅಂದರೆ ಸಂಪೂರ್ಣ ಮಾಲೀಕತ್ವವನ್ನು ಬಿಟ್ಟುಕೊಡುವಂತಹ ಒಂದು ವ್ಯವಸ್ಥೆ. ಈ ಹಲವಾರು ಪ್ರಕಾರಗಳ ಮೂಲಕ ನಾವು ಖಾಸಗೀಕರಣ ಹೊಂದಿದ್ದನ್ನು ನಾವು 1991ರ ನಂತರದಲ್ಲಿ ಕಾಣ್ತಾ ಇದ್ದೀವಿ. ಹಾಗಾದರೆ ಈ ಖಾಸಗೀಕರಣದಿಂದಾಗಿ ಉಂಟಾದಂತಹ ಲಾಭಗಳು ಏನು? ಅವನ್ನು ನಾವು ರೆಡ್ಯೂಸ್ ಬರ್ಡನ್ ಆನ್ ಗವರ್ಮೆಂಟ್ ಅಂದರೆ ಮ್ಯಾಕ್ಸಿಮಮ್ ಆಗಿ ಪ್ರೈವೇಟ್ ಸೆಕ್ಟರ್ನವರಿಗೆ ಅದನ್ನು ಕೊಡೋದ್ರಿಂದ ಪಬ್ಲಿಕ್ ಸೆಕ್ಟರ್ನ ಸಂಪೂರ್ಣವಾಗಿ ನೋಡಿಕೊಳ್ಳುವಂತಹ ಒಂದು ಭಾರ ಅಥವಾ ಬರ್ಡನ್ ಕಡಿಮೆ ಆಗ್ತಾ ಬರುತ್ತೆ. ನೆಕ್ಸ್ಟ್ ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ ಮಾಡರ್ನೈಸ್ಡ್ ಆಗ್ತವೆ. ಅಂದರೆ ಪಬ್ಲಿಕ್ ಸೆಕ್ಟರ್ನವರು ಖಾಸಗಿ ಕಂಪನಿಯವರು ಮಾಡುವಂತಹ ಸಂಪೂರ್ಣ ವ್ಯವಸ್ಥೆಯನ್ನು ನೋಡಿಕೊಂಡು ನಾವು ಹಾಗೆ ಅವುಗಳನ್ನು ಸುಧಾರಿಸಬೇಕು ಅಂತ ಅವನ್ನ ವಿಚಾರ ಮಾಡ್ತಾರೆ. ಈಗ ಉದಾಹರಣೆ ಖಾಸಗಿ ಬಸ್ಸನ್ನು ನೀವು ಗಮನಿಸಿರ್ಬೋದು, ಸರ್ಕಾರಿ ಬಸ್ಸನ್ನು ಗಮನಿಸಿರ್ಬೋದು. ಹಾಗೆಯೇ ನಮ್ಮ KSRTC ಅವರು ಸಹ ಈಗ ಇತ್ತೀಚೆಗೆ ಉತ್ತಮ ದರ್ಜೆಯ ಬಸ್ಸುಗಳನ್ನು ಸೌಲಭ್ಯಗಳನ್ನು ಆನ್ಲೈನ್ ಮುಖಾಂತರ ಹಲವಾರು ರೀತಿಯ ಸೌಲಭ್ಯಗಳನ್ನು ಒದಗಿಸ್ತಾ ಇದ್ದಾರೆ. ಅದರ ಜೊತೆಗೆ ಕಾಂಪಿಟೇಟಿವ್ ಅಂದರೆ ಮೋರ್ ಕಾಂಪಿಟೇಟಿವ್. ಈ ಪ್ರೈವೇಟ್ ಸೆಕ್ಟರ್ನವ್ರು ಮಾಡ್ತಾರೆ ಅಂದ ತಕ್ಷಣ ಜನ ಆ ಕಡೆ ವಾಲ್ತಾರೆ ಅಂತಂಥ ಸಂದರ್ಭದಲ್ಲಿ ನಮ್ಮ ಸರ್ಕಾರಿ ವ್ಯವಸ್ಥೆಯಲ್ಲಿ ಏನು ಮಾಡ್ತೀವಿ ಅಂತಂದರೆ ನಾವು ಸ್ವಲ್ಪ ಸುಧಾರಣೆ ಆಗ್ತೀವಿ. ಅಂದರೆ ಸರ್ಕಾರಿ ವ್ಯವಸ್ಥೆಯಲ್ಲಿ ಇರುವಂತಹ ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ಗಳನ್ನು ನಾವು ಹೆಚ್ಚು ಸುಧಾರಣೆ ಮಾಡಿದಂಥ ಸಂದರ್ಭದಲ್ಲಿ ಪ್ರೈವೇಟ್ ಸೆಕ್ಟರ್ನವರಿಗೆ ಅವರು ಕಾಂಪಿಟೇಷನ್ ಕೊಡಬಹುದು. ಇದರ ಜೊತೆಗೆ ಇನ್ನೊಂದು ನೋ ಪೊಲಿಟಿಕಲ್ ಇಂಟರ್ಫಿರೆನ್ಸ್ ಅಂದರೆ ಇಲ್ಲಿ ಖಾಸಗೀಕರಣದಲ್ಲಿ ಯಾವುದೇ ರೀತಿಯ ರಾಜಕೀಯ ವ್ಯವಸ್ಥೆಗೆ ಅನುಕೂಲ ಅಂದರೆ ಅವಕಾಶ ಇರೋದಿಲ್ಲ. ಅಂದರೆ ಪ್ರೈವೇಟ್ ಇರೋದ್ರಿಂದ ಇಲ್ಲಿ ನಾವು ಪೊಲಿಟಿಕಲ್ ಇನ್ಫ್ಲುಯೆನ್ಸನ್ನು ನೋಡೋಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಒನ್ ಇನ್ಕ್ರೀಸ್ ಇನ್ FDI ಅಂದರೆ ಮ್ಯಾಕ್ಸಿಮಮ್ ಆಗಿ ಉದಾರೀಕರಣ ನೀತಿಯ ಮೂಲಕ ಹಾಗೂ ಖಾಸಗಿ ಪದ್ಧತಿಗಳನ್ನು ಅನುಸರಿಸುವುದರ ಮೂಲಕ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಹೆಚ್ಚಾಗ್ತಾ ಹೋಗುತ್ತೆ. ನೆಕ್ಸ್ಟ್ ಒನ್ ಇನ್ಕ್ರೀಸ್ ಇನ್ ಎಫಿಷಿಯನ್ಸಿ ಅಂದರೆ ದೇರ್ ಮಸ್ಟ್ ಬಿ ಅ ಗುಡ್ ಕ್ವಾಲಿಟಿ ಥಿಂಗ್ಸ್ ಮಸ್ಟ್ ಬಿ produced by the private and public sector also. And next one, the disadvantages of this one is there must be some disadvantages in the privatization. There must be first one industrial sickness. ಖಾಸಗೀಕರಣ ಪದ್ಧತಿಯಿಂದ ನಮಗೆ ಏನು ಈ ಕೈಗಾರಿಕಾ ರೋಗಗ್ರಸ್ತತೆ ಹೆಚ್ಚಾಗುವ ಸಾಧ್ಯತೆ ಇರುತ್ತೆ. ಆಮೇಲೆ ಲ್ಯಾಕ್ ಆಫ್ ವೆಲ್ಫೇರ್ ಅಂದರೆ ಯೋಗಕ್ಷೇಮವನ್ನು ಕಡೆಗಣಿಸಲಾಗುತ್ತೆ, ಮಾನವನ ಯೋಗಕ್ಷೇಮವನ್ನು ಇಲ್ಲಿ ಕಡೆಗಣಿಸಲಾಗುತ್ತೆ. ಇನ್ನೊಂದು ಕ್ಲಾಸ್ ಸ್ಟ್ರಗಲ್, ವರ್ಗ ಸಂಘರ್ಷ ಪ್ರಾರಂಭ ಆಗುತ್ತೆ. ಅಂದರೆ ನಾನು ಶ್ರೇಷ್ಠ ನೀನು ಶ್ರೇಷ್ಠ, ಅದು ಆ ರೀತಿ ಒಂದು ವ್ಯವಸ್ಥೆ ಪ್ರಾರಂಭ ಆಗುತ್ತೆ. ಅದರ ಜೊತೆಗೆ ಇನ್ಕ್ರೀಸ್ ಇನ್ ಇನ್ಇಕ್ವಾಲಿಟಿ ಅಂದರೆ ಸ್ವಲ್ಪ ಅಸಮತೋಲನ ಉಂಟಾಗುವುದು ಸಹಜ. ಯಾಕೆಂದರೆ ಪಬ್ಲಿಕ್ ಸೆಕ್ಟರ್ನಲ್ಲಿ ಇರುವಂತಹ ಯೂನಿಟ್ಗಳನ್ನು ಖಾಸಗಿಯವರಿಗೆ ಬಿಟ್ಟುಕೊಟ್ಟಂಥ ಸಂದರ್ಭದಲ್ಲಿ ಅವರು ಅಲ್ಲಿ ಡಾಮಿನೆಂಟ್ ಹೋಗೋಕ್ಕೆ ಸಾಧ್ಯತೆಗಳು ಇರ್ತವೆ. ಇನ್ನು ಪ್ರಾಬ್ಲಮ್ ಆಫ್ ಫಿನಾನ್ಸಿಂಗ್ ಅಂದರೆ ಹಣಕಾಸಿನ ತೊಂದರೆ. ಇಲ್ಲಿ ಪಬ್ಲಿಕ್ ಸೆಕ್ಟರ್ನಿಂದ ಬಂದಂತಹ ವ್ಯವಸ್ಥೆಗೆ ಫಿನಾನ್ಸ್ ಅಂದರೆ ಪ್ರೈವೇಟ್ ಸೆಕ್ಟರ್ನಲ್ಲಿ ಆಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಆಮೇಲೆ ಇಗ್ನೋರ್ ವೀಕರ್ ಸೆಕ್ಷನ್ಸ್ ಅಂದರೆ ಯಾವುದು ಅತಿ ಸಿಕ್ನೆಸ್ ಅನಿಸುತ್ತೆ ಅಥವಾ ರೋಗಗ್ರಸ್ತತೆ ಅನಿಸುತ್ತೆ ಅದನ್ನು ಸಂಪೂರ್ಣವಾಗಿ ಕಡೆಗಣಿಸುವಂತಹ ವ್ಯವಸ್ಥೆ ನಮಗೆ ಸಾಧ್ಯತೆ ಆಗುತ್ತೆ. ಇನ್ನು ಇಗ್ನೋರ್ಸ್ ನ್ಯಾಷನಲ್ ಇಂಪಾರ್ಟೆನ್ಸ್ ಅಂದರೆ ಮ್ಯಾಕ್ಸಿಮಮ್ ಆಗಿ ನಾವು ರಾಷ್ಟ್ರೀಯ ವ್ಯವಸ್ಥೆಯನ್ನು ಮಹತ್ವವನ್ನು ಕಡಿಮೆ ಮಾಡುವಂತಹ ಸಾಧ್ಯತೆಗಳು ಇಲ್ಲಿರ್ತವೆ. ಹೀಗೆ ಹಲವಾರು ರೀತಿಯಲ್ಲಿ ನಾವು ಖಾಸಗೀಕರಣ ಹೊಂದುವಂತಹ ಸಂದರ್ಭದಲ್ಲಿ ಅದರಿಂದ ಪ್ರಯೋಜನಗಳ ಜೊತೆಗೆ ಕೆಲವೊಂದಿಷ್ಟು ದುಷ್ಪ್ರಯೋಜನಗಳನ್ನು ನಾವು ಕಾಣ್ತಾ ಹೋಗ್ತೀವಿ. ಇಲ್ಲಿ ಪ್ರಮುಖವಾಗಿ ನಿಮಗೆ ಇರುವಂತಹ ನಮ್ಮ ಪ್ರೈವೇಟ್ ಸೆಕ್ಟರ್ನಲ್ಲಿ ಇರುವಂತಹ ಕೆಲವೊಂದಿಷ್ಟು ಕಂಪನಿಗಳನ್ನು LJMC ಜೊತೆಗೆ VSNL ಅದನ್ನು ನಾವು
VSNL, HCL, ಬಾಲ್ಕೋ ಇವುಗಳನ್ನು ಪ್ರಮುಖ ಖಾಸಗಿ ಕಂಪನಿಗಳು ಅಂತ ಕರಿತೀವಿ. ಇದು ನಿಮ್ಮ ಅಭ್ಯಾಸ ವಿಷಯಕ್ಕಿರುವಂತಹ ಯಾವುದು ಉದಾರೀಕರಣ ನೀತಿಯ ಲಾಭ ಮತ್ತು ಹಾನಿಗಳು, ಅದರ ಜೊತೆಗೆ ಖಾಸಗೀಕರಣದ ಲಾಭಗಳು ಮತ್ತು ಅದರ ಹಾನಿಗಳನ್ನು ಈ ತರಗತಿಯಲ್ಲಿ ನಾವು ಚರ್ಚೆ ಮಾಡಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತಹ ನೋಟ್ಸನ್ನು ನಾವು ಮುಂದಿನ ತರಗತಿಯಲ್ಲಿ ನಿಮಗೆ ಕೊಡ್ತಾ ಹೋಗ್ತೀವಿ. ಅದನ್ನು ಸಂಪೂರ್ಣವಾಗಿ ನಮೂದಿಸ್ಕೊತಾ ಹೋಗ್ರಿ. ಮುಂದಿನ ತರಗತಿಯಲ್ಲಿ ಇನ್ನೊಂದು ಉಳಿದಂತಹ ಗ್ಲೋಬಲೈಜೇಷನ್ ಅಂದರೆ ಜಾಗತೀಕರಣ ಪದ್ಧತಿಯನ್ನು ಮುಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡೋಣ.